ಸಾಲ ಮಾಡಿ ತಗೊಂಡಿದೀವಿ ಸರ್. ನಾವು ಲಕ್ಷ ಲಕ್ಷ ಸಾಲ ಮಾಡಿ 5% ಬಡ್ಡಿ 6 ಲಕ್ಷ ರೂಪಾಯಿ ಕೊಟ್ಟು ನಾವು ಜಾಗ ತಗೊಂಡಿದೀವಿ. ಜಾಗ ತಗೊಂಡು 10 ವರ್ಷ ಆಯ್ತು ಸರ್. ಮನೆ ಕಟ್ಕೊಂಡಿದೀವಿ. ಮನೆ ಕಟ್ಕೊಂಡಿರೋದೇ ರಿಜಿಸ್ಟ್ರೇಷನ್ ಮಾಡಿ ಉಳ್ಮೆ ಜಾಗ ಅಂತ ನಾವು ತಗೊಂಡಿದೀವಿ. ಈ ವಿಡಿಯೋದಲ್ಲಿ ಆಗಿರೋ ತರ ಮೋಸ ನಿಮ್ಗೆ ಆಗಬಾರ್ದು ಅಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನೀವು ಯಾವುದೇ ಪ್ರಾಪರ್ಟಿ ಖರೀದಿ ಮಾಡೋಕ್ಕಿಂತ ಮುನ್ನ ಒಂದ್ಸತಿ ಮದರ್ ಡೀಡ್ನ ನೋಡಲೇಬೇಕು. ಯಾಕೆ ಅಂದರೆ ನಿಮಗೆ ಆಸ್ತಿಯ ಮೂಲ ಏನು ಅಂತ ತಿಳಿಬೇಕು. ಅದಕ್ಕೋಸ್ಕರ ನೀವು ಸೈಟ್ ಓನರ್ ಹತ್ರ ಮೂಲಪತ್ರನ ಇಸ್ಕೊಳ್ಳಿ. ಅವ್ರ ಹತ್ರ ಇಲ್ಲ ಅಂದರೆ ಅವ್ರು ಕೊಟ್ಟಿರೋ ಸೇಲ್ ಡೀಡಲ್ಲಿ ಮೂಲಪತ್ರದ ನಂಬರ್ ಇರುತ್ತೆ. ಆ ನಂಬರ್ನ ತಗೊಂಡೋಗಿ ಸಬ್ ರಿಜಿಸ್ಟ್ರಲ್ಲಿ ಅಥವಾ ತಾಲೂಕು ಆಫೀಸ್ನಲ್ಲಿ ಮೂಲಪತ್ರನ ತೆಗೆಸಿ. ಈ ಮೂಲಪತ್ರದಲ್ಲಿ ಆಸ್ತಿ ಹೇಗೆ ಬಂತು, ಎಲ್ಲಿಂದ ಬಂತು, ಯಾರಿಂದ ಬಂತು, ಇದು ಪಿತ್ರಾರ್ಜಿತನ ಸ್ವಯಾರ್ಜಿತನ ಅಂತ ಗೊತ್ತಾಗುತ್ತೆ. ನಿಮಗೆ ಹೇಗೆ ನೋಡೋದು ಅಂತ ಗೊತ್ತಾಗಿಲ್ಲ ಅಂದರೆ ನಮ್ಮ ಮೇಕ್ ಮೈ ಪ್ರಾಪರ್ಟೀಸ್ ಲಾಯರ್ನ ಕನ್ಸಲ್ಟ್ ಮಾಡಿ. ನೀವಿವತ್ತು ಇದೇ 2,000ರಿಂದ 3,000 ರೂಪಾಯಿಗೆ ತಲೆ ಕೆಡಿಸ್ಕೊಂಡ್ರೆ ಮುಂದೊಂದು ದಿನ ಲಕ್ಷಾಂತರ ರೂಪಾಯಿನ ಲಾಸ್ ಮಾಡ್ಕೊತೀರಾ. ಪ್ರಾಪರ್ಟಿ ಹೇಗೆ ಬಂತು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನೀವು ಮೂಲಪತ್ರ ಅಥವಾ ಮದರ್ ಡೀಡ್ನ ಒಂದ್ಸತಿ ಪರಿಶೀಲನೆ ಮಾಡಲೇಬೇಕು. ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗಿದ್ರೂ ಕೂಡ ನಿಮಗೆ ಮೋಸ ಆಗಿದ್ರೆ ಅದನ್ನು ಹೇಗೆ ಬಗೆಹರಿಸ್ಕೋಬಹುದು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಾಮೆಂಟ್ ಮಾಡಿ. ಇದೇ ಥರ ವಿಡಿಯೋಗಾಗಿ ನಮ್ಮ ಮೇಕ್ ಮೈ ಪ್ರಾಪರ್ಟೀಸ್ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.